ತರುಣ್ ಅವರೇ, ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ನ ತಂದಿದ್ದು ಕುಮಾರಸ್ವಾಮಿ ಅವರೇ 2006ರಲ್ಲಿ. ಆ ಪ್ರಾಜೆಕ್ಟ್ನ ತಂದು ಆ ಪ್ರಾಜೆಕ್ಟಲ್ಲಿ ರೈತರಿಗೆ ಮೋಸ ಆಗುತ್ತೆ, ರೈತರ ಭೂಮಿ ನಾವು ಕಿತ್ಕೊಂಡಂಗಾಗುತ್ತೆ, ಇದು ನಾವು ಮಾಡಿದರೆ ಯಾವತ್ತೂ ಊರ್ಜಿತವಾಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವತ್ತು ಕುಮಾರಸ್ವಾಮಿ ಅವರು ಅಲ್ಲಿರುವಂಥ ರೈತ ಮುಖಂಡರು ಮತ್ತು ಎಲ್ಲ ಪಕ್ಷದ ಮುಖಂಡರುಗಳನ್ನು ಮತ್ತು ರೈತಾಪಿ ವರ್ಗದವರನ್ನು, ಸಾಮಾನ್ಯ ಕಾರ್ಯಕರ್ತರನ್ನು, ಸಾಮಾನ್ಯ ಜನರನ್ನು ಎಲ್ಲರನ್ನೂ ಸುಧಾ ಕರೆದು ಕೇಳಿ ಈ ಒಂದು ಪ್ರಾಜೆಕ್ಟ್ನ 2006ರಲ್ಲೇ ಕೈ ಬಿಡ್ತಾರೆ. ಸೊ ಈ ಕೈ ಬಿಟ್ಟಿದ್ದು ಏನಕ್ಕೆ ತರುಣ್? ಬಿಡದಿಯ ರೈತರಿಗೆ ಒಂದು ಮೋಸ ಆಗಬಾರ್ದು, ರೈತರ ಭೂಮಿನ ನಾವು ಕಿತ್ಕೋಬಾರ್ದು, ರೈತರ ಭೂಮಿ ರೈತರ ಹಕ್ಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವರು ಅವತ್ತು ಈ ಪ್ರಾಜೆಕ್ಟ್ನ ಕೈ ಬಿಡ್ತಾರೆ. ಸೊ ಅದೇ ಪ್ರಾಜೆಕ್ಟ್ನ ಇವತ್ತು ನಮ್ಮ ನೂತನ CM ಆಗಿರುವಂಥ DK ಶಿವಕುಮಾರ್ ಸರ್ ಅವರು ಕೈ ಎತ್ಕೊಳ್ತಾ ಇದ್ದಾರೆ. ಸೊ ಇದನ್ನ ಪ್ರಶ್ನೆ ಮಾಡಿದಂತಹ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ, ಮುಖಂಡರಾಗಿ ಆ ಒಂದು ಹೋರಾಟವನ್ನು ಮಾಡ್ತಿರ್ಬೇಕಾದ್ರೆ ಪಕ್ಷಾತೀತವಾಗಿ ನೀವು ಮಾತಾಡ್ಬೇಕು ತರುಣ್. ಯಾವುದು ಸರಿ ಯಾವುದು ತಪ್ಪು ಅದನ್ನು ನೀವು ಮಾತಾಡಿದಷ್ಟು ನಿಮಗೂ ಚಂದ, ಬೇರೆಯವ್ರಿಗೂ ಚಂದ, ನಮಗೂ ಚಂದ. ಸರಿನಾ? ಈ ಥರ ಕೆಟ್ಟ ಕಮೆಂಟ್ ಮಾಡೋದನ್ನ ಬಿಡಿ, ಅದ್ರ ಪರಿಣಾಮ ಮುಂದೆ ಬೇರೆ ಆಗುತ್ತೆ. ಸೊ ಇವತ್ತು ಬಿಡದಿ ಜನರು ನನ್ನ ಭೂಮಿ ನನಗೆ ಕೊಡಿ, ನಮ್ಮಿಂದ ಕಿತ್ಕೋಬಿಡಿ ಅಂತ ಕೂಗಿ ಕೂಗಿ ಹೇಳ್ತಾ ಇದ್ರು ನಿಮ್ಗೆ ಯಾರಿಗೂ ಕಣ್ ಕಾಣಿಸ್ತಿಲ್ಲ, ನಿಮ್ಗೆ ಯಾರಿಗೂ ಕಿವಿ ಕೇಳಿಸ್ತಿಲ್ಲ, ಅದ್ರ ಬಗ್ಗೆ ನಿಮ್ಮ ಕೈಲಿ ಧ್ವನಿ ಎತ್ತಕ್ಕಾಗ್ತಿಲ್ಲ. ನಿಮಗೆ ನೇರವಾಗಿ ಕಾಣೋದು ನಿಖಿಲ್ ಕುಮಾರಸ್ವಾಮಿ ಅವ್ರ ಕುಟುಂಬ. ಅವ್ರ ಕುಟುಂಬ ಒಂದ್ ಬಿಟ್ರೆ ನಿಮ್ಗೆ ಇನ್ನೇನು ಕಾಣೋದಿಲ್ಲ. ಪಕ್ಷಾತೀತವಾಗಿ ಮಾತಾಡ್ರಿ, ನಿಮ್ಗೆ ಯಾರೇ ಬೇಡ ಅಂತ ಹೇಳೋರೆ. ಇವತ್ತು ಬಿಡದಿ ಜನಸಂಖ್ಯೆ ಅಳ್ತಾ ಇದ್ದಾರೆ, ನಮ್ಮ ಭೂಮಿ ನಮ್ಗೆ ಕೊಡಿ, ನಮ್ಮ ಭೂಮಿ ನಮ್ಗೆ ಉಳಿಸಿ ಅಂತವ. ನೀವೆಲ್ಲ ಎಲ್ರಿ ಹೋಗಿದ್ದೀರಿ? ಅದ್ರ ಧ್ವನಿ ಎತ್ರಿ, ಅದ್ರ ಬಗ್ಗೆ ಹೋರಾಡ್ರಿ, ಜನಗಳಿಗೆ ಹೆಲ್ಪಾರ ಆಗುತ್ತೆ. ಯಾಕ್ರಿ ರೈತರ ಪರ ಯಾವಾಗ್ಲೂ ಹೋರಾಡುವಂತ ಒಬ್ಬ ಮುಖ್ಯಮಂತ್ರಿ, ಕೇಂದ್ರದ ಸಚಿವರು, ನಮ್ಮ ಕರ್ನಾಟಕದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಂತಹ ಕುಮಾರಣ್ಣನವರು 18 ಒಟ್ಟಿಗೆ 18 + 20 36 ತಿಂಗಳು ಆಡಳಿತದಲ್ಲಿ ಲಾಟ್ರಿ ನಿಷೇಧ, ಸಾರಾಯಿ ನಿಷೇಧ, ರೈತರ ಸಾಲ ಮನ್ನಾ, ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಮಾಡಿ ಮುಖ್ಯಮಂತ್ರಿಯಲ್ಲೇ ಒಬ್ಬ ಅತ್ಯುತ್ತಮವಾದ ಮುಖ್ಯಮಂತ್ರಿ ಅಂತ ಅನಿಸ್ಕೊಂಡಿರೋ ಕುಮಾರಸ್ವಾಮಿ ಅವ್ರ ಬಗ್ಗೆ ನೀವು ಮಾತಾಡ್ತಿದ್ರಲ್ಲ, ನಿಮ್ಗೆ ಯಾವುದೇ ನೈತಿಕತೆ ಇದೆ? ಮಾತಾಡ್ರಿ. ಬಿಡದಿ ಟೌನ್ಶಿಪ್ ರೈತರ ಬಗ್ಗೆ ಮಾತಾಡ್ರಿ. ಅದನ್ನೆಲ್ಲ ಮಾತಾಡೋಕ್ಕಾಗಲ್ವೇನು ನಿಮಗೆ? ಬೆಳಗ್ಗೆದ್ರೆ ನಿಮ್ಗೆ ಕಾಣೋದು ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಅವ್ರು ಬಿಟ್ರೆ ಯಾರು ಕಾಣೋದಿಲ್ಲ. ಬಿಡದಿ ಟೌನ್ಶಿಪ್ನ ಜನ ನನ್ನ ಭೂಮಿ ನನಗೆ ಕೊಡಿ, ನನ್ನಿಂದ ಕಿತ್ಕೋಬೇಡಿ ದಯವಿಟ್ಟು ಸಾರ್ ಅಂತ ಕೈ ಮುಗ್ದು ಬೇಡ್ತಾವ್ರೆ. ಅದು ನಿಮ್ಗೆ ಯಾರಿಗೂ ಕಣ್ಣು ಕಾಣಿಸ್ತಾ ಇಲ್ಲ. ಕುಮಾರಸ್ವಾಮಿ ಸರ್ ಬಗ್ಗೆ ಒಂದು ಮಾತಾಡ್ಬಿಟ್ರೆ ನಿಮ್ಗೇನೋ ಒಂದು ಖುಷಿ, ತಿಂದಿದ್ದನ್ನ ಒಂದಿದ್ದಿಟ್ಟು ಎಲ್ಲ ಹೊರಗೆ ಆರಾಮಾಗಿ ನೀವು ನೆಮ್ಮದಿ ಆಗಿರ್ಬೋದು. ಮಾತಾಡೋಕ್ಕಿಂತ ಮುಂಚೆ, ಕಮೆಂಟ್ ಮಾಡೋಕ್ಕಿಂತ ಮುಂಚೆ ನೋಡ್ಕೊಂಡು ಸ್ವಲ್ಪ ಮಾತಾಡಿತಾರೋ, ಓಕೆನಾ?